ನೀವೇನಾದರೂ ಬಾಯಿ ಕೆಟ್ಟೋಗಿದೆ, ನಾನು ಪಾನಿಪುರಿ ತಿನ್ನಬೇಕು, ಗೋಲ್ಗುಪ್ಪ ತಿನ್ನಬೇಕು ಅಂತ ನೀವೇನಾದರೂ ಔಟ್ಸೈಡ್ ಹೋದರೆ ಆ ಪಾನಿಪುರಿ ಹೆಂಗೆ ತಯಾರಾಗುತ್ತೆ, ಗೋಲ್ಗುಪ್ಪ ಹೆಂಗೆ ತಯಾರಾಗುತ್ತೆ ಅಂತ ನಾನು ತೋರಿಸ್ತೀನಿ, ಬನ್ನಿ. ಮಾಡ್ಕೊಟ್ಟಿದ್ದೀರಾ? ಪಟ್ನಾ ಬೇಡ. ಈ ಥರ ನೆಲದಲ್ಲಿ ಹಾಕ್ಕೊಂಡು ಇದನ್ನ ನೀವು ಗೋಲ್ಗುಪ್ಪ ಮಾಡ್ತೀನಿ, ನಾನು ಪಾನಿಪುರಿ ಮಾಡ್ತೀನಿ ಅಂತೇಳಿ ಸಪ್ಲೈ ಮಾಡ್ತೀರಲ್ಲ, ಗೊತ್ತಿಲ್ಲದವ್ರನ್ನ ಇದೇ ತಿಂತಾರೆ ನೋಡಿ. ಇರುವೆ ನೋಡಿ, ಇಂಥ ಬೂಸ್ಟ್ ಇದ್ದ ಬಟ್ಟೆನ ಒಗಿತಾರೆ, ಒಗೆದು ಇಂಥ ಕೊಳ್ಕು ಜಾಗದಲ್ಲಿ ಒಣಗಕ್ಕಾಕ್ತಾರೆ. ಇದನ್ನೇ ತಗೊಂಡೋಗಿ ಒಳಗಡೆ ಪಾನಿಪುರಿ ಮಾಡುವಂಥ ವ್ಯವಸ್ಥೆ ಇದೆ. ಯಪ್ಪ ಯಪ್ಪ, ಇದು ನೀವು ಬಾಯಿ ಚಪ್ಪರಿಸಿ ಚಪ್ಪರಿಸಿ ತಿನ್ನುವ ಪಾನಿಪುರಿ ತಯಾರಾಗುವ ಜಾಗ. ಇದು ರಾಜಧಾನಿ ಮಂದಿಗೆ ಹುಳಿ ಸಿಹಿ ರುಚಿ ಕೊಡೋ ಟೇಸ್ಟಿ ಪಾನಿಪುರಿ ರೆಡಿಯಾಗೋ ರೀತಿ. ಬೆಂಗಳೂರಿನ ಹೆಚ್ಚಿನ ಅಂಗಡಿಗಳಿಗೆ ಸಪ್ಲೈ ಆಗುವ ಪಾನಿಪುರಿ ತಯಾರಾಗೋದೆ ಇಂಥ ಕೊಳಕು ಫ್ಯಾಕ್ಟರಿಗಳಲ್ಲಿ. ಈ ಡರ್ಟಿ ಸೀಕ್ರೆಟ್ ನ ನಮ್ಮ ನಾಡಿನ ಜನತೆಗೆ ತಿಳಿಸುವ ಸಲುವಾಗಿಯೇ ವಿಜಯ ಟೈಮ್ಸ್ ನ ಗೇಟ್ ಕ್ರಾಶ್ ತಂಡ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಕೊಳಕು ಪಾನಿಪುರಿ ಫ್ಯಾಕ್ಟರಿ ಒಳಗೆ ನುಗ್ಗಿತ್ತು. ಇಲ್ಲಿ ನೋಡಿ ಯಾವ ರೀತಿ ಪಾನಿಪುರಿ ತಯಾರಿಸಲಾಗ್ತಿದೆ ಅಂತ. ಇದನ್ನ ಮನುಷ್ಯರು ತಿಂದ್ರೆ ರೋಗ ಬರೋದು ಗ್ಯಾರಂಟಿ. ಕತ್ತಲ ಕೋಣೆಯಲ್ಲಿ ಯಾವುದೇ ಸ್ವಚ್ಛತೆ ಇಲ್ಲದೆ ಗಬ್ಬು ಗಬ್ಬಾಗಿ ತಯಾರಾಗುತ್ತೆ ಪಾನಿಪುರಿ. ಎಷ್ಟು ಕೊಳ್ಕಾಗಿ ಮಾಡ್ತಾ ಇದೀರಲ್ಲ ಸರ್, ಒಂದು ಮನಸತ್ವ ಬೇಡ ಸರ್. ಅದೇ ಪಾನಿಪುರಿ ಹಾಕ್ತೀರಾ, ಹಂಗೆ ತುಳ್ಕೊಂಡು ಹೋಗ್ತೀರಾ ನೋಡಿ ಹೆಂಗೆ ಮಾಡ್ತಾರೆ ಅಂತ. ಹಿಂಗೆಲ್ಲ ಬಿಟ್ಟರೆ ಹಿಂಗೆ ಸರ್, ಮಕ್ಕಳು ತಿನ್ನೋಂಥದ್ದು ನೋಡಿ, ಅಲ್ಲಿ ಕೆಳಗಡೆಯಿಂದ ಎತ್ತುತ್ತಾರೆ ಮತ್ತೆ ಹಾಕ್ತಾರೆ ನೋಡಿ. ಪಾನಿಪುರಿ ಗೋಲ್ಗುಪ್ಪ ಏನಾದರೂ ನಿಮಗೆ ಇಷ್ಟ, ನಾನು ತಿಂತೀನಿ ಅಂತ ಏನಾದರೂ ಇದ್ದರೆ ಇದು ಫಸ್ಟ್ ಈ ಸ್ಟೋರಿ ನೋಡಿ. ನೋಡಿ ಹೆಂಗೆ ಮಾಡ್ತಾ ಇದ್ದಾರೆ ಅಂತ, ಹೆಂಗ್ ಬೇಕು ಹಂಗೆ ಮಾಡ್ತಾರೆ. ಗ್ಲೌಸ್ ಇಲ್ಲ, ಸರ್ ಅದಂಗೆ ಸರ್ ಬರುತ್ತೆ. ಇಲ್ಲೇ ತುಳ್ಕೊಂಡು ಹೋಗ್ತೀರಾ, ಇಲ್ಲೇ ಇದು ಮಾಡ್ತೀರಾ ನೋಡಿ. ನೀವೇನಾದರೂ ಬಾಯಿ ಕೆಟ್ಟೋಗಿದೆ, ನಾನು ಪಾನಿಪುರಿ ತಿನ್ನಬೇಕು, ಗೋಲ್ಗುಪ್ಪ ತಿನ್ನಬೇಕು ಅಂತ ನೀವೇನಾದರೂ ಔಟ್ಸೈಡ್ ಹೋದರೆ ಆ ಪಾನಿಪುರಿ ಹೆಂಗೆ ತಯಾರಾಗುತ್ತೆ, ಗೋಲ್ಗುಪ್ಪ ಹೆಂಗೆ ತಯಾರಾಗುತ್ತೆ ಅಂತ ನಾನು ತೋರಿಸ್ತೀನಿ, ಬನ್ನಿ ನೋಡಿ. ಎಷ್ಟು ಮಾಡ್ಕೊಳ್ಳಿ, ಇವಾಗ ಮಾಡ್ಕೊಳ್ಳಿ. ಎಷ್ಟು ಗಲೀಜಾಗಿದೆ, ಎಷ್ಟು ಕೊಳ್ಕಾಗಿದೆ. ಇವರು ಅದೇ ನೆಲದಲ್ಲಿ ಹಾಕ್ತಾರೆ, ಇರುವೆ ಇದೆ. ಆದರೂ ಕೂಡ ಮಕ್ಕಳು ತಿನ್ನುವಂಥ ಪದಾರ್ಥನ ಕೂಡ ಇವರು ಒಂದು ಸ್ವಚ್ಛತೆನೇ ಇಲ್ಲ. ಲೈಸೆನ್ಸ್ ಅಂತೂ ಇಲ್ಲವೇ ಇಲ್ಲ ಇವರಿಗೆ, ಒಂದು ಸ್ವಚ್ಛತೆನೂ ಕೂಡ ಇಲ್ಲ ನೋಡಿ. ಇದನ್ನ ಹೈಜಿನಿಕ್ ಅಂತ ನೀವು ಏನಾದರೂ ರೋಡ್ ಸೈಡಲ್ಲಿ ಫುಡ್ ತಿಂದರೆ ನೋಡಿ ನೋಡಿ ಇಷ್ಟು ಪ್ಯಾಕೆಟ್ ಮಾಡಿರ್ತಾರೆ. ಇದೆಲ್ಲ ನೋಡಿ, ಒಂದು ಹೈಜಿನಿಕ್ ಇಲ್ಲ. ಇನ್ನೊಂದು ಇವರು ಬಳಸುವಂಥ ಎಣ್ಣೆ ಕೂಡ ಕಪ್ಪಾಗಿರುತ್ತೆ. ಅಂದರೆ ಅದರಲ್ಲೇ ಹಾಕೋದು, ಅದರಿಂದನೇ ತೆಗೆಯೋದು. ಇದನ್ನ ನೋಡಿ ಇಷ್ಟು ಚೆನ್ನಾಗಿ ಮಾಡಿ ಮಾರ್ಕೆಟ್ಗೆ ಕಳಿಸ್ತಾರೆ. ಅಂದರೆ ಬೆಂಗಳೂರಲ್ಲಿ ಇರುವಂಥ ಏನು ಪಾನಿಪುರಿ ಅಂಗಡಿ ಇದೆ, ಗೋಲ್ಗುಪ್ಪ ಅಂಗಡಿ ಇದೆ, ಇಲ್ಲಿಂದ ಸಪ್ಲೈ ಆಗುತ್ತೆ. ಇಷ್ಟು ಹಿಂಗೆ ಹಾಕಿದ್ರೆ ಹೆಂಗೆ ಸರ್, ನೀವೇ ಹೇಳಿ ಸರ್. ಹಾಂ ನೋಡಿ, ಇಲ್ಲಿ ಕಸ ಬಿದ್ದಿದೆ, ಅದಕ್ಕೇನು ಅಂತಿಲ್ಲ. ಈ ಕೊಳ್ಕಾಗಿದೆ ಬಟ್ಟೆ. ಇದನ್ನ ಮಕ್ಕಳು ತಿನ್ನೋದು ಸರ್, ಮಕ್ಕಳು ಲೇಡೀಸು ತಿಂತಾರೆ. ಏನೋ ಬಾಯಿ ಕೆಟ್ಟೋಗಿದೆ, ಅಪ್ಪ ಅಮ್ಮನ ಕರ್ಕೊಂಡು ನನಗೆ ರೋಡಲ್ಲಿ ಪಾನಿಪುರಿ ತಿನ್ನಿಸಿ, ಗೋಲ್ಗುಪ್ಪ ತಿನ್ನಿಸಿ ಅಂತ ಹೋಗ್ತಾರೆ. ನೋಡಿದ್ರೆ ನೀವು ವಿಷ ತಿನ್ನಿಸ್ತೀರಲ್ಲ ಸರ್. ವಿಷ ತಿನ್ನಿಸ್ಬಿಟ್ಟು ನೀವು ನಾನು ಬಿಸ್ನೆಸ್ ಮಾಡಬೇಕು ಅಂತ ಇದೆಯಾ ಹೇಳಿ. ನೀವು ಒಂದು ಲೈಟ್ ಇಲ್ಲ ಸರ್, ಲೈಟ್ ಇಲ್ಲ. ಇಲ್ಲಿ ಒಂದು ಹುಳ ಬಿದ್ದರೆ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ನೀವೇ ಹೇಳಿ. ಲೈಟ್ ಇದೆಯಾ ಹೋಗ್ಲಿ, ಕಾಣುತ್ತಾ? ಒಂದು ಪದಾರ್ಥ, ಆಹಾರ ಪದಾರ್ಥ ಮಾಡಬೇಕು ಅಂದರೆ ಅಲ್ಲೊಂದು ವ್ಯವಸ್ಥೆ ಬೇಕು.
ಆ ವ್ಯವಸ್ಥೆನೇ ಇಲ್ಲ, ಲೈಟೇ ಇಲ್ಲ ಅಂದಮೇಲೆ ನೀವು ಹೆಂಗೆ ಬಿಸ್ನೆಸ್ ಮಾಡ್ತೀರಾ? ಇಷ್ಟು ಏನು ಲಕ್ಷಾಂತರ ವ್ಯವಹಾರ ಮಾಡ್ತೀರಾ, ಇಡೀ ಬೆಂಗಳೂರಿಗೆ ಕಳಿಸ್ತೀರಾ? ಎಷ್ಟೋ ಸರ್, ಅದು ₹1 ₹2 ಆಗಿರಲಿ ಸರ್, ₹1,000 ಸರ್, ಹಂಗೆಲ್ಲ ಹೇಳ್ಬಾರ್ದು ಸರ್. ₹1,000 ಆಗಿರಲಿ ಸರ್, ನಾನು ಹೇಳ್ತಿರೋದು ₹1,000 ಆಗಿರಲಿ, ನಾನು ಜಾಸ್ತಿ ಬೇಡ. ₹1,000 ಅದಕ್ಕೆ ಬೇಕಲ್ವಾ, ಏನಾದರೂ ನೀವು ವ್ಯವಸ್ಥೆ ಮಾಡ್ಕೋಬೇಕಲ್ವಾ? ಲೈಸೆನ್ಸು ಇಲ್ಲ, ಈ ಥರ ನೆಲದಲ್ಲಿ ಹಾಕ್ಕೊಂಡು ಇದನ್ನ ನೀವು ಗೋಲ್ಗುಪ್ಪ ಮಾಡ್ತೀನಿ, ನಾನು ಪಾನಿಪುರಿ ಮಾಡ್ತೀನಿ ಅಂತೇಳಿ ಸಪ್ಲೈ ಮಾಡ್ತೀರಲ್ಲ, ಗೊತ್ತಿಲ್ಲದವ್ರನ್ನ ಇದೇ ತಿಂತಾರೆ. ನೋಡಿ ಇರುವೆ, ನೋಡಿ ಸತ್ತು ಬಿದ್ದಿದೆ ಇರುವೆ. ಬನ್ನಿ ಸರ್, ನಾನೇ ತೋರಿಸ್ತೀನಿ, ಬನ್ನಿ ಸರ್. ನಾನು ಹಾಕಿದೆ ಇದು ಇರುವೆ ನೋಡಿ. ಇರುವೆ ಸಮೇತ ನೀವು ತಿನ್ನಿಸ್ತೀರಾ, ಅದ್ರಲ್ಲಿ ಹುಳ ಬಿದ್ರೇನೂ ಗೊತ್ತಾಗಲ್ಲ, ಕರೆಂಟ್ ಇಲ್ಲ ಇಲ್ಲಿ. ನೀವು ನೋಡಿ, ಸಾಕ್ಷಿ ಸಮೇತ ನಾನು ತೋರಿಸ್ತಾ ಇದ್ದೀನಿ, ಇರುವೆ ಬಿದ್ದಿದೆ, ಅದನ್ನ ಕೂಡ ಇವರು ಗೋಲ್ಗುಪ್ಪ ಪಾನಿಪುರಿ ಮಾಡ್ತಾರೆ. ಇದಕ್ಕೇನಂತೀರಾ ಸರ್? ಇದಕ್ಕೆ ಆನ್ಸರ್ ಕೊಡಿ. ಲೈಸೆನ್ಸ್ ಇಲ್ಲ, ಓಕೆ, ಕರೆಂಟ್ ಇಲ್ಲ, ನಾನು ₹1,000 ದುಡಿಯೋದು ಓಕೆ, ನಿಮ್ಮ ಹೊಟ್ಟೆಪಾಡು ಇದು ಮಾಡೋಕ್ಕೆ ನಾನು ಬಂದಿಲ್ಲ. ಬಟ್ ನಿಮ್ಮ ಹೊಟ್ಟೆಪಾಡಿಗೆ ಇನ್ನೊಬ್ಬರ ಹೊಟ್ಟೆಗೆ ವಿಷ ಹಾಕ್ಬಾರ್ದಲ್ವಾ? ಅದೇನೋ ದೊಡ್ಡವ್ರು ತಿಂತಾರೆ, ಏನೋ ಅರ್ಗಿಸ್ಕೊಳ್ತಾರೆ ಅಂದರೆ ಪರವಾಗಿಲ್ಲ, ಇದು ಚಿಕ್ಕ ಚಿಕ್ಕ ಪುಟಾಣಿಗಳು ತಿಂತಾರೆ ಸರ್. ಇದನ್ನೇ ನೀವು ಎಣ್ಣೆಗೆ ಹಾಕ್ತಿರಲ್ಲ ಸರ್. ಇದು ಒಂದೇ ಫ್ಯಾಕ್ಟರಿ ಕಥೆಯಲ್ಲ, ಇಲ್ಲಿರುವ ಎಲ್ಲಾ ಫ್ಯಾಕ್ಟರಿಗಳು ಸೇಮ್ ಟು ಸೇಮ್ ಇದೇ ರೀತಿ ಕೊಳಕಾಗಿ ಪಾನಿಪುರಿ ಮಾಡ್ತಾರೆ. ಇರುವೆ ಜಿರಳೆ ಇದ್ರೂ ಡೋಂಟ್ ಕೇರ್, ಬೂಸ್ಟ್ ಹಿಡಿದ ಬಟ್ಟೆಯಲ್ಲೇ ಪೂರಿ ತಯಾರು. ಏನು ಪೂರಿ ತಯಾರಾಗುತ್ತೆ ಈ ಥರ ಮಾಡಿಟ್ಟಿರ್ತಾರೆ. ಇದಕ್ಕೆ ಧೂಳು ಬರುತ್ತೆ, ಹುಳ ಬರುತ್ತೆ, ಇರುವೆ ಬರುತ್ತೆ, ಆದರೂ ಕೂಡ ಇಲ್ಲೇ ಕೂತ್ಕೊಂಡು ಅದಕ್ಕೂ ಒಂದು ಗ್ಲೌಸ್ ಇಲ್ಲ, ಏನೂ ಇಲ್ಲ, ಇದರಲ್ಲೇ ಪೂರಿ ಮಾಡೋವಂಥದ್ದು. ಇನ್ನೊಂದು ನೋಡಿ, ಇದು ಬೂಸ್ಟ್ ಹಿಡ್ದಿದೆ, ಅದೇ ಬಟ್ಟೆಯಲ್ಲಿ ಇವರು ಪೂರಿನ ತಯಾರು ಮಾಡಿ ಇಟ್ಟಿರ್ತಾರೆ. ಇದು ಎಣ್ಣೆಗೆ ಹಾಕ್ಬೇಕಷ್ಟೇ. ಆ ಎಣ್ಣೆಗೆ ಹಾಕೋದು ನೋಡಿದ್ರಂತೂ ಮನುಷ್ಯ ತಿನ್ನಲ್ಲ. ನೋಡಿ, ಈ ಕಲರಲ್ಲಿರುತ್ತೆ ಬಟ್ಟೆಗಳು. ಇದು ಒಂದು ಸಲ ಯೂಸ್ ಮಾಡಬೇಕು, ಮತ್ತೆ ಒಗಿಬೇಕು, ಮತ್ತೆ ಹಾಕಬೇಕು. ಬಟ್ ಇದು ಯಾರು ನೋಡಲ್ಲ ಅಲ್ವಾ? ಹೆಂಗೆ ಬೇಕಾದ್ರೆ ಜನ ತಿಂತಾರೆ. ವಿಷ ಆದರೂ ಕೊಡಿ ಅಥವಾ ಇನ್ನೇನಾದರೂ ಕೊಡಿ, ಜನ ತಿಂತಾರೆ. ಚಿಕ್ಕ ಮಕ್ಕಳು ಕೂಡ ತಿಂತಾರೆ. ಆ ಯೋಚನೆ ಕೂಡ ಇವ್ರಿಗೆ ಬರಲ್ಲ. ಇವ್ರಿಗೇನು ಬೇಕು, ವ್ಯವಹಾರ ಮಾಡಬೇಕು ಅಷ್ಟೇ. ಯಾವ ರೀತಿ ಸ್ವಚ್ಛತೆ ಮೇಂಟೈನ್ ಮಾಡಿದ್ದಾರೆ ಅಂತ ನೀವೇ ನೋಡಿ. ಹೆಂಗಂದ್ರೆ ಹಂಗಿರುತ್ತೆ. ಈ ಗೋಡನಿಗೆ ಒಂದು ಲೈಟ್ ಇಲ್ಲ, ಕರೆಂಟ್ ವ್ಯವಸ್ಥೆ ಇಲ್ಲ, ಇದು ಏನು ಬಾತ್ರೂಮೋ ಅಥವಾ ಗೋಡನೋ ಏನೂ ಗೊತ್ತಾಗ್ತಾ ಇಲ್ಲ. ನೋಡಿ, ಹುಳ ಬಂದ್ರೇನೂ ಗೊತ್ತಾಗಲ್ಲ. ಆಯಿಲ್ ಅಲ್ಲ, ಇಂಜಿನ್ ಆಯಿಲ್. ಯಪ್ಪ ಪೂರಿ ಮಾಡುವ ಎಣ್ಣೆ ನೋಡಿ, ಮರುಬಳಕೆ ಮಾಡಿ ಇಂಜಿನ್ ಆಯಿಲ್ ತರ ಕಪ್ಪಾಗಿದೆ. ಇಂಥ ಎಣ್ಣೆಯಲ್ಲಿ ನೀವು ಪಾನಿಪುರಿ ಆಗಿರ್ಬೋದು ಅಥವಾ ಗೋಲ್ಗುಪ್ಪ ಆಗಿರ್ಬೋದು, ನೀವು ಇಷ್ಟಪಟ್ಟು ರುಚಿಯಾಗಿರುವಂಥ ತಿನ್ನುವಂತಹ ಪಾನಿಪುರಿ ಮಾಡುವಂಥ ಎಣ್ಣೆ ಇದೇ ಜಾಗದಿಂದ, ಏನು ರಾಜರಾಜೇಶ್ವರಿ ನಗರ ಏರಿಯಾದಿಂದ ಇಡೀ ಬೆಂಗಳೂರಿಗೆ ಸಪ್ಲೈ ಆಗುತ್ತೆ. ಇಂಥ ಪಾನಿಪುರಿ ನೋಡಿ, ಡೆಡ್ಲಿ ಆಗಿದೆ ಇದು. ಇವರು ಪಾನಿಪುರಿ ತಿನ್ನಿಸ್ತಾ ಇಲ್ಲ, ವಿಷ ತಿನ್ನಿಸ್ತಾ ಇದ್ದಾರೆ ಜನಗಳಿಗೆ. ಫ್ಯಾಕ್ಟರಿಗಳಿಗೆ ಲೈಸೆನ್ಸ್ ಇಲ್ಲ, ಅಧಿಕಾರಿಗಳಿಗೆ ಗೊತ್ತೇ ಇಲ್ವಾ? ಇನ್ನೊಂದೇನಂದ್ರೆ ಇವ್ರ ಹತ್ರ ಲೈಸೆನ್ಸೇ ಇಲ್ಲ. ಇಲ್ಲಿ ಸುತ್ತಮುತ್ತ ಸ್ಲಮ್ ಇದೆ, ಸ್ಲಮ್ ಅಲ್ಲಿ ಒಂದು ಫ್ಯಾಕ್ಟ್ರಿ ಮಾಡಿರ್ತಾರೆ. ಆ ಫ್ಯಾಕ್ಟ್ರಿಗಳಿಗೆ ಒಂದಕ್ಕೂ ಲೈಸೆನ್ಸ್ ಇಲ್ಲ. ಅಂದ್ರೆ ಆಹಾರ ಅಧಿಕಾರಿಗಳು ಏನ್ ಮಾಡ್ತಾರೆ, ಇಲ್ಲಿ ಒಂದು ಫ್ಯಾಕ್ಟ್ರಿ ನಡೀತಾ ಇದೆ, ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪಾನಿಪುರಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇವ್ರ ಗಮನಕ್ಕೆ ಬಂದಿಲ್ವಾ? ನಾವು ಕರಿತೀವಿ, ಬನ್ನಿ ನಮ್ಮ ಜೊತೆ ಕಾರ್ಯಾಚರಣೆಗೆ ಬನ್ನಿ ಅಂತ. ಅಂದರೆ ಫುಡ್ ಆಫೀಸರ್ ಅವರು ಬರೋದೇ ಇಲ್ಲ. ಯಾಕೆಂದರೆ ಇವ್ರಿಗೆ ಲಂಚ ಹೋಗುತ್ತಲ್ವ, ಅವ್ರ ಮಕ್ಕಳು ಆರಾಮಾಗಿರಬೇಕು, ಬಡವ್ರ ಮಕ್ಕಳು ಬೀದಿ ಬದಿಯಲ್ಲಿ ತಿಂದು ಈ ಥರ ಕ್ಯಾನ್ಸರ್ ಬರಬೇಕು. ಆದರೆ ಅಧಿಕಾರಿಗಳು ಮಾತ್ರ ಜೋಬು ತುಂಬಿದ್ರೆ ಸಾಕು ಇವರಿಗೆ. ಈ ಕೊಳಕು ಆಹಾರ ಫ್ಯಾಕ್ಟರಿಗಳನ್ನ ನೋಡಿದಾಗ ನಮ್ಮಲ್ಲಿರುವ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಎನ್ನುವ ಇಲಾಖೆ ಇದೆಯಾ ಅಥವಾ ಸತ್ತೇ ಹೋಗಿದ್ಯಾ ಎನ್ನುವ ಅನುಮಾನ ಮೂಡುತ್ತೆ. ಕೊಳಕು ಆಹಾರ ಪದಾರ್ಥ, ಕೆಮಿಕಲ್ ಮಿಶ್ರಿತ, ಕಲಬೆರಕೆ ಆಹಾರ ಪದಾರ್ಥ ಮಾಡಲು ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಲಂಚಬಾಕತನವೇ ಕಾರಣ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರೇ, ನಿಮ್ಮ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ. ನಿಮ್ಮ ಇಲಾಖೆಯ ಅಧಿಕಾರಿಗಳು ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಇನ್ನಾದ್ರೂ ಕೂಡ ಎಚ್ಚೆತ್ತುಕೊಂಡು ನಿಮ್ಮ ಇಲಾಖೆಯ ಅಧಿಕಾರಿಗಳ ಕಾರ್ಯವೈಖರಿಯನ್ನ ನೋಡಿ ಕಠಿಣ ಕ್ರಮ ಕೈಗೊಂಡು ಜನರ ಆರೋಗ್ಯವನ್ನ ಕಾಪಾಡಿ ಎನ್ನುವುದೇ ವಿಜಯ ಟೈಮ್ಸ್ ನ ಆಗ್ರಹ.
ಪ್ರಶಾಂತ್ ಮತ್ತು ಕುಮಾರ್, ವಿಜಯ ಟೈಮ್ಸ್ ಬೆಂಗಳೂರು. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ, ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.